ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಶ್ವರೂಪ್ ನೋಡ್ಕೊಂಬರ್ಬೇಕು ತಾನೆ. ಸಾರಿ ಸರ್, ಬಿಸಿ ಇತ್ತಲ್ಲ ಗೊತ್ತಾಗ್ಲಿಲ್ಲ. ಹೇಳಿರಲಿಲ್ಲ ನಿಮ್ಮ ಫ್ಯಾಮಿಲಿಲಿ ಪ್ರಾರ್ಥನಾ ಅಂತ ಯಾರ ಇದ್ದಾರಾ? ಯಾಕೆ ನೀವು ಈ ಥರ ಪ್ರಶ್ನೆ ಕೇಳ್ತಿದ್ದೀರಾ? ಯಾವ ಫ್ಯಾಮಿಲಿ? ನನಗಿರೋದು ಇದೊಂದೇ ಫ್ಯಾಮಿಲಿ ಅಲ್ವಾ? ಅವಿ, ನನಗೆ ನೆನಪು ಬರೋಕ್ಕೆ ಮುಂಚೆ ಪ್ರಾರ್ಥನಾ ಅನ್ನೋ ಹೆಸರಿತ್ತು ಅಂತ ಗೊತ್ತಿತ್ತು. ಆಮೇಲೆ ನೆನಪು ಬಂದಮೇಲೆ ಆ ಥರ ಒಂದು ಹೆಸರಿತ್ತ ಅನ್ನೋದು ನನಗೆ ನೆನಪಿಲ್ಲ. ಅದು ಬಿಟ್ಟರೆ ನಂಗೆ ಬೇರೆ ಏನೂ ಗೊತ್ತಿಲ್ಲ. ಒಂಥರ ನಾನು ಕೇಳಿದ್ದು ಲೀಲನ್ನ. ನೀನೇ ಟೆನ್ಷನ್ ಮಾಡ್ಕೊತಿದ್ಯಾ? ಟೆನ್ಷನಾ? ನಾನಾ? ಇಲ್ವಲ್ಲ. ಈ ಲೆಕ್ಟರ್ ಸ್ಕೇಲ್ ಅಂತ ಕೇಳಿದ್ಯಾ? ಎನಿಬಡಿ? ಸರ್, ಸ್ಕೂಲಲ್ಲಿ ಪ್ಲಾಸ್ಟಿಕ್ ಸ್ಕೇಲು, ಅದು ಬಿಟ್ಟರೆ ಮೇಷ್ಟ್ರು ಹೊಡಿಲಿಕ್ಕೆ ಅಂತ ಇಟ್ಕೊಂಡಿರೋ ಮರದ ಸ್ಕೇಲು, ಅದು ಬಿಟ್ಟರೆ ನೀವು ಹೇಳ್ತಿರೋ ಸ್ಕೇಲ್ ಗೊತ್ತಾಗ್ತಿಲ್ಲ ಸರ್. ಏಜೆ ಭೂಕಂಪ ಆದಾಗ ಎಷ್ಟಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾರಲ್ಲ, ನೀವು ಅದನ್ನು ತಾನೇ ಹೇಳ್ತಾ ಇರೋದು? ಎಕ್ಸಾಕ್ಟ್ಲಿ. ಈ ಡಿವೈಸು ಅರ್ಥಕ್ವೇಕ್ ಆಗೋ ಟೈಮಲ್ಲಿ ಭೂಮಿಗಾಗೋ ಒಂದು ಚಿಕ್ಕ ಕಂಪನೂ ಕಂಡುಹಿಡಿಯುತ್ತೆ. ಹಾಗೆ ಅಂತರ ನಮ್ಮ ಮಾತಲ್ಲಾಗಲಿ, ದನಿಲಾಗಲಿ, ಭಾವನೆಯಲ್ಲಾಗಲಿ ಚಿಕ್ಕ ವ್ಯತ್ಯಾಸ ಇದ್ದರೂ ನನಗೆ ಗೊತ್ತಾಗುತ್ತೆ. ಅದೇ ಅಲ್ವಾ ಅಭಿ ಪ್ರೀತಿ ಅಂದರೆ. ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಅಳಿಯೋದಕ್ಕೆ ಯಾವ ಸ್ಕೇಲು ಬೇಕಾಗಿಲ್ಲ. ನಿನ್ನ ಕಣ್ಣು ನೋಡಿದ್ರೆ ಸಾಕು, ಹೇಳ್ಬಿಡ್ಬೋದು. ನೀವೇ ನಾನು ಆಗಲೇ ಕೇಳ್ತಾ ಇದ್ದಿತ್ತು ಲೀಲನ, ನೀನಲ್ಲ. ಸರ್, ಆಗಲೇನೋ ಕೇಳ್ತಿದ್ರಿ? ಹಾಂ ಲೀಲಾ, ನಿಮ್ಮ ತವ್ರ ಮನೆ ಕಡೆ ಅಥವಾ ನಿಮ್ಮ ಫಾರ್ ರಿಲೇಟಿವ್ಸಲ್ಲಿ ಪ್ರಾರ್ಥನಾ ಅಂತ ಯಾರ ಇದ್ದಾರಾ? ಯಾರೂ ಇಲ್ಲ. ಯಾಕೆ ಈ ಥರ ಕೇಳ್ತಿದ್ದೀರಾ? ಅಕ್ಕ, ಈಚೆ ತಲೆಯಲ್ಲಿ ಏನೋ ನಡೀತಿದೆ. ಪ್ರಾರ್ಥನೆ ಬಗ್ಗೆ ಗೊತ್ತಾಗಿರ್ಬೋದಾ? ನನಗೂ ಅದೇ ಅರ್ಥ ಆಗ್ತಿಲ್ಲ ಲಕ್ಷ್ಮಿ. ಏಜೆ ಈ ರೀತಿ ಕೇಳ್ಬಿಟ್ಟು ಸುಮ್ಮನೆ ಇರೋರೇ ಅಲ್ಲ. ಏನೋ ಹೇಳ್ತಾರಲ್ಲ, ದೀಪ ಆರೋಕ್ಕೆ ಮುಂಚೆ ಜೋರಾಗಿ ಉರಿಯುತ್ತೆ ಅಂತ. ಅದೇ ಥರ ಪ್ರಾರ್ಥನಾ ಲೈಫಲ್ಲಿರೋ ಬಲ್ಬು ಜೋರಾಗಿ ಉರಿದು ಬರ್ನಾಗದು ಬೇಡವಾ? ಅದಕ್ಕೆ ಇದೆಲ್ಲ ಅನುಭವಿಸ್ತೀನಿ ಸುಮ್ಮನೆ. ಹೇಳಿ, ಯಾಕೆ ಕೇಳ್ತಿದ್ದೀರಾ? ವಿಷಯ ಇದೆ, ಸಮಯ ಬಂದಾಗ ಹೇಳ್ತೀನಿ. ಪ್ರಾರ್ಥನಾ ಅನ್ನೋ ಹೆಸರು ಬಗ್ಗೆ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದಾನೆ? ಇವನ್ ತಲೆಯಲ್ಲಿ ಏನು ನಡೀತಿರ್ಬೋದು? ಎಂಥ ತಪ್ಪು ಮಾಡಿಬಿಟ್ಟೆ, ಎಂಥ ದೊಡ್ಡ ಅಪರಾಧ ಮಾಡಿಬಿಟ್ಟೆ. ಆ ವ್ಯಕ್ತಿ ನನ್ನ ಮೇಲೆ ಎಷ್ಟು ಗೌರವ ಪ್ರೀತಿ ಇಟ್ಕೊಂಡಿದ್ರು. ಗೌರವ ಬಿಡಿ, ಅಟ್ಲೀಸ್ಟ್ ಪ್ರೀತಿನಾದ್ರೂ ನಾನು ಉಳಿಸ್ಕೋಬೇಕಿತ್ತು. ಕೋಪದ ಕೈಗೆ ಬುದ್ಧಿ ಕೊಟ್ಟು
ದೊಡ್ಡ ತಪ್ಪು ಮಾಡಿಬಿಟ್ಟೆ. ಯಾರ ಹತ್ರ ಏನು ಮಾತಾಡ್ತಾ ಇದ್ದೀನಿ ಅಂತ ಒಂದು ಕ್ಷಣ ಯೋಚನೆ ಮಾಡಿದ್ರು ಇಷ್ಟು ದೊಡ್ಡ ತಪ್ಪು ಆಗ್ತಾ ಇರಲಿಲ್ಲ. ತಪ್ಪು ಅವ್ರು ಮಾಡಿಲ್ಲ ಅಂತ ಗೊತ್ತಾದ ಮೇಲೆ ಈಗ ಸುಮ್ಮನೆ ಕೂತ್ಕೊಳ್ಳೋದು ಹೇಗೆ? ಬಟ್ ಏನು ಮಾಡೋದು? ನಾನು ಹೋಗಿ ಮಾತಾಡಿದ್ರೆ ಖಂಡಿತವಾಗ್ಲೂ ಅವ್ರು ಮಾತಾಡಲ್ಲ. ನನ್ನಿಂದ ಒಂದಲ್ಲ 2 ಸತಿ ಅವಮಾನ ಆಗಿದೆ. ಇವತ್ತು ಅವ್ರ ಕುಟುಂಬ ಇಷ್ಟು ಕಷ್ಟಪಡ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನಾನು. ಯಾವುದೇ ಗೌರವ ಇರೋ ವ್ಯಕ್ತಿ ಆಗಲಿ ನನಗಾಗಿರೋ ಅವಮಾನನ ಸಹಿಸ್ಕೊಂಡು ಬದುಕ್ತಾನೆ. ಆದರೆ ಕುಟುಂಬಕ್ಕೆ ಅವಮಾನ ಆದರೆ ಖಂಡಿತವಾಗ್ಲೂ ಕ್ಷಮಿಸಲ್ಲ. ಛೇ, ನನ್ನಿಂದ ಎಂಥ ದೊಡ್ಡ ಅನ್ಯಾಯ ಆಗೋಯ್ತು. ರೀ, ಹಾಲು. ಯಾಕೆ, ಏನಾಯ್ತು? ನನ್ನ ಯಾಕೆ ಹೀಗೆ ನೋಡ್ತಿದ್ದೀರಾ? ಲೀಲಾ, ನಾನು ಯಾವ ಫೀಲಿಂಗ್ಸ್ನು ಬಚ್ಚಿಟ್ಕೊಳ್ಳಲ್ಲ. ಬಚ್ಚಿಟ್ಕೊಂಡ್ರೆ ಜೀವ ಹೋದರೂ ಅದನ್ನು ಬಿಟ್ಕೊಡಲ್ಲ. ಆದರೆ ಕೋಪ, ಆವೇಶ, ಉದ್ವೇಗಕ್ಕೊಳಗಾಗಿ ತಪ್ಪು ಮಾಡ್ಬಿಟ್ಟಿದ್ದೀನಿ. ನೀವು ನನ್ನ ಬಗ್ಗೆ ಮಾತಾಡ್ತಿದ್ರೆ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ, ಅದು ನನಗೆ ಬಿಟ್ಬಿಡಿ. ಇದು ನಿನ್ನ ಬಗ್ಗೆ ಅಲ್ಲ, ನಿನಗೆ ಸಂಬಂಧಪಟ್ಟವ್ರ ಬಗ್ಗೆ. ನನಗೆ ಸಂಬಂಧಪಟ್ಟವ್ರಾ? ಏನು, ಯಾರದು? ನಿಮ್ಮ ತಂದೆ ಚಂದ್ರಶೇಖರ್. ನೋಡಿದ್ಯಾ, ನನ್ನ ಬಾಯಲ್ಲಿ ಅವ್ರ ಹೆಸರು ಬಂದ ತಕ್ಷಣ ನಿನ್ನ ಮುಖದಲ್ಲಿದ್ದ ನಗುನೇ ಹೊರಟೋಯ್ತು. ಇದಕ್ಕೆ ಕಾರಣ ನಾನು. ಇನ್ನು ನನ್ನ ಹೆಸರು ನಿಮ್ಮ ಮನೇಲಿ ಕೇಳಿದಾಗ ಅವ್ರು ಎಷ್ಟು ನೊಂದ್ಕೊಂಡಿರ್ತಾರೆ, ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ ಅಂತ ನನಗೆ ಅರ್ಥ ಆಗುತ್ತೆ. ಇವಾಗ ಯಾಕದೆಲ್ಲ? ಅದೆಲ್ಲ ಬಿಟ್ಬಿಡಿ. ಸತ್ಯ ಒಂದಲ್ಲ ಒಂದಿನ ಹೊರಗಡೆ ಬರಲೇಬೇಕು, ಬಂದೇ ಬರುತ್ತೆ. ಬಂದಾಯ್ತು ಲೀಲಾ. ಬ್ಯಾಂಕ್ ಟ್ರಾನ್ಸ್ಫರ್ ಆಗಿರೋ ಹಣದ ವಿಚಾರದಲ್ಲಿ ಅವ್ರದ್ದು ಯಾವುದೂ ತಪ್ಪಿಲ್ಲ, ಈಸ್ ಇನ್ನೋಸೆಂಟ್ ಅಂತ ಗೊತ್ತಾಯಿತು. ಬಟ್ ನಾನು ಆ ಥರ ಬಿದ್ದು ಕೋಪದಲ್ಲಿ ಅವ್ರಿಗೆ ಬಾಯಿಗೆ ಬಂದಾಗೆಲ್ಲ ಹೇಳ್ಬಿಟ್ಟಿದ್ದೀನಿ. ಮನೆಗೆ ಬಂದಾಗ ಅವಮಾನನೂ ಮಾಡಿಬಿಟ್ಟಿದ್ದೀನಿ. ಆ ಗಿಲ್ಟು ನಾನು ತುಂಬ ಕಾಡ್ತಾ ಇದ್ದಿಲ್ಲ. ಇದನ್ನು ಹೀಗೆ ಬಿಟ್ಟರೆ ಈ ನೋವಲ್ಲೇ ನಾನು... ರೀ, ಬೇಡ, ನೀವೇನು ಹೇಳಬೇಡಿ. ನಿಮ್ಗೆ ಅಷ್ಟೊಂದು ಗಿಲ್ಟ್ ಕಾಡ್ತಾ ಇದ್ರೆ ಈಗಲೇ ಅಪ್ಪನ ಹತ್ರ ಮಾತಾಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ನಾನು ಫೋನ್ ಮಾಡಿದ್ರೆ ಅವ್ರು ರಿಪ್ಲೈ ಮಾತಾಡ್ತಾರಾ, ಕ್ಷಮಿಸ್ತಾರಾ? ರೀ, ನೀವೇನನ್ನು ಕಲ್ಪನೆ ಮಾಡ್ಕೋತಾ ಇದ್ದೀರಾ. ಅಪ್ಪ ಎಂಥವ್ರು ಅಂತ ನಿಮಗೂ ಗೊತ್ತು. ಅವ್ರ ಮನಸ್ಸು ಮಗು ಥರ, ಅವ್ರು ಯಾರಿಗೂ ಏನೂ ಹೇಳಲ್ಲ. ನೀವು ಒಂದ್ಸತಿ ಕಾಲ್ ಮಾಡಿ, ನಿಮ್ಮ ವಾಯ್ಸ್ ಕೇಳಿ ಹಾಗೆ ಕರ್ಗೋಗ್ಬಿಡ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.